ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಏನಾಗಿದೆ ನಿಮಗೆ 14 ಪ್ರಾಬ್ಲಮ್ ಆಗಿದೆ. ಸೊ ವಿದೌಟ್ ವೇಸ್ಟಿಂಗ್ ದ ಟೈಮ್ ಲೆಟ್ ಅಸ್ ಗೋ ಟು ದ ಪಾರ್ಟ್ 6 ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್. ಸೊ ಓನ್ ಕ್ವಶನ್ ಮಾಡ್ತಾ ಇದ್ದೆ, ನಂದು ಓನ್ ಬುಕ್ಲೆಟ್ದು. ಸೊ ಕ್ವಶನ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? 10. ಸೊ ಏನಿದೆ ಕ್ವಶನ್ ನಂಬರ್ 10? ಗ್ರಾಫ್ ಕೊಟ್ಟಿದ್ದಾನೆ ನಿಮಗೆ. The diagram below shows the change in the length x. Change in the length x, not length x it is. Not length x adu. Enadu? Change in length x. What is the change in length? Elongation. Okay, be careful. X na denote ಮಾಡಿದಾನೆ ಅವನು. Change in length na ಏನು ಮಾಡಿದಾನೆ? X ಅನ್ನೋದನ್ನ ಡಿನೋಟ್ ಮಾಡಿದಾನೆ. ಬಟ್ ಆಕ್ಚುಲಿ ಏನದು? Elongation. Change in length x. So change in length x na ಹೆಂಗ್ ಬರೆಯಬಹುದು? X final minus x initial, that is elongation. Correct way ಅಲ್ಲಿ ಬರೆಯೋದಾದ್ರೆ ಓಕೆ. Of uniform wire caused by the application of the stress. Force ಏನು ಕೊಟ್ಟಿದ್ದಾನೆ? F. F ಅನ್ನೋದು ಏನು ಡಿನೋಟ್ ಮಾಡ್ತಾ ಇದೆ ನಿಮಗೆ? ಫೋರ್ಸ್ ಆರ್ ಲೋಡ್ ಯೂಸ್ ಮಾಡಬಹುದು. ಅರ್ಥ ಆಗ್ತಾ ಇದೆಯಲ್ಲ ಇಲ್ಲಿ? ಓಕೆ. At two different temperature. ಓಕೆ. ಸೊ ಎರಡು ಡಿಫರೆಂಟ್ ಟೆಂಪರೇಚರ್. ಸೊ ಕೈನೆಟಿಕ್ ಥಿಯರಿ ನೆನಪಾಗ್ತಾ ಇದೆ ನಿಮಗೆ? ಈ ತರ ಗ್ರಾಫ್ ಇರ್ತಿತ್ತು ನಿಮ್ಗೆ, ಹೌದಾ? ಫೋರ್ಸ್ ಎಕ್ಸ್, ಎಕ್ಸ್ ಆರ್ ನಥಿಂಗ್ ಬಟ್ ಏನು? ಎಲಾಂಗೇಷನ್. ಎರಡು ಕೊಟ್ಟಿದೆ ನಿಮ್ಗೆ ಟೆಂಪರೇಚರ್. ಓಕೆ. ಸೊ ನಿಮ್ಗೆ ಇಲ್ಲ ಏನಿದೆ ನಿಮ್ಗೆ? T1 T2. ಸೊ ಫಸ್ಟ್ ನೆನ್ಪಿಟ್ಕೋಬೇಕು, ನಂದು ವಿಡಿಯೋ ನೋಡಿದ್ರೆ ನೀವು, ನಿಮ್ಗೆ ಹೇಳಿದೆ ನಿಮ್ಗೆ ಮಾಡ್ಯುಲಸ್ ಆಫ್ ವೆಲಾಸಿಟಿ ಡಿಪೆಂಡ್ಸ್ ಆನ್ ವಾಟ್? ಟೆಂಪರೇಚರ್. ಎಸ್ ಆರ್ ನೋ? ಡಿಪೆಂಡ್ಸ್ ಆನ್ ಇಂಪ್ಯೂರಿಟಿ. ಎಸ್ ಆರ್ ನೋ? ಮಿಕ್ಸಿಂಗ್ ಮೇಲೆ ಡಿಪೆಂಡ್ ಇದೆ ತಾನೆ, ಅದೇ ತರ ಟೆಂಪರೇಚರ್ ಮೇಲೆ ಡಿಪೆಂಡ್ ಇದೆಯಾ? ಅಂಡ್ ಇಂಡಿಪೆಂಡೆಂಟ್ ಆಫ್ ವಾಟ್? ಡೈಮೆನ್ಷನ್. ಸೊ ನಾವು ಮಾತಾಡ್ತಾ ಇರೋದು ಯಾವ್ದ್ರ ಬಗ್ಗೆ? ವೈರ್. ಸೊ ವೈರ್ ಅಂದ್ರೆ ಏನ್ ಬರುತ್ತೆ ನಮ್ಗೆ? ಯಂಗ್ಸ್ ಮಾಡ್ಯುಲಸ್. ವೈರ್ ಅಂದ್ರೆ ಏನ್ ಬರುತ್ತೆ? ಅವರ್ ಯಂಗ್ಸ್ ಮಾಡ್ಯುಲಸ್ is inversely proportional to what? Temperature. Yes or no? More the temperature, lesser will be the what? Young's modulus. So ನಮಗೆ ಇಲ್ಲಿ ಸ್ಲೋಪ್ ತಗೊಳಕ್ಕಿರೋ ಚಾನ್ಸ್ ಏನು? ಫೋರ್ಸ್ ಬೈ this quantity theta ಅಂತ ತಗೊಂಡ್ರೆ yes or no? Force by what? E. Okay. First. Okay. ಬೇಡ, ಒಂದೊಂದು ಕ್ವೆಶ್ಚನ್ ಮಾಡೋಣಂತೆ. So we know that ನಮಗೆ ಏನು ಗೊತ್ತಿದೆ? ಎಲಾಂಗೇಷನ್ ಅನ್ನು ಹೆಂಗ್ ಬರ್ಕೋತೀವಿ? equal to F L by what? A into what? Y. Understood or not? Yes sir. Now ನಮಗೆ ಏನು ಗ್ರಾಫ್ ಸಿಗ್ತಾ ಇದೆ? This part is a what? Force. And this part is a what? Elongation. So ನನಗೇನ್ ಬೇಕಿಲ್ಲ ಟರ್ಮ್? F by E ಬೇಕು. ನನಗೇನ್ ಬೇಕು? F by E. So now cross multiply. ಈ ಕಡೆ ತಗೊಂಡ್ರೆ ಏನಾಗುತ್ತೆ ನಿಮಗೆ? F by E. ಓಕೆ. ಸೊ ಏನೇನ್ ಟರ್ಮ್ ಬರುತ್ತೆ ನಿಮ್ಗೆ? ಇಲ್ಲಿ A ಬರುತ್ತೆ, Y ಬರುತ್ತೆ, ಮತ್ತೇನ್ ಬರುತ್ತೆ? L. What is F by E? Slope. F by E what? Slope. Now wire, same wire at what? Two different temperature. ಏನು ಕಾನ್ಸೆಪ್ಟ್ ಏನು ನಿಮ್ಗೆ? ಸೇಮ್ ವೈರ್. ವೈರ್ ಇಸ್ ಅ ವಾಟ್? ಸೇಮ್ ವೈರ್ at two different temperature. Yes or no? Yes sir. Wire same. Wire same ಅಂದ್ರೆ what will be same? Area and length will be same. Yes or no? Wire same ಅಂದ್ರೆ ಏನು ನಿಮಗೆ? ಅರೆ ಬಾಪ್ರೆ, ಸೇಮ್ ವೈರ್ at temperature T1. Okay, after some time same wire at temperature what? T2. In both the case length will be same. Cross sectional area will be what? Same. So then what will happen? Y is proportional to what? F by E. Nothing but what? Slope. Nothing but tan theta are proportional to what? Theta. But Y is what? Inversely proportional to what? Temperature. So I could have said Y is inversely proportional to what? Temperature. ಬರಿಬೋದಾ? Yes sir. So now temperature and angle ಏನ್ ಬಂತು ನಮಗೆ? 1 by T is proportional to what? T. Our temperature is inversely proportional to what? 1 by T cross multiply. Yes sir. Smaller the angle, Larger the temperature. smaller the angle, Larger the temperature. So among these two, theta 1 and this is what? Theta 2. Where the angle is small? Theta 1. Theta 1 small, temperature more. Theta 2 large, temperature less. Therefore indicating what? Your T1 is greater than T2. T1 is greater than T2. ಅರ್ಥ ಆಗಿದೆಯಾ? So shall I have to explain one more time? Okay, ಏನ್ ಡೌಟ್? ಸರ್ ದಟ್ ಟೆಂಪರೇಚರ್ ಬೇರೆ ಆದ್ರೆ ಏರಿಯಾ ಮತ್ತೆ ಲೆಂತ್ ಬೇರೆ ಆಗುತ್ತಲ್ಲ ಸರ್? ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಲ್ಲಿ ಓದಿದೀವಲ್ಲ. ಓಕೆ ಫೈನ್. ಸೊ ಏನ್ ಕ್ವಶನ್ ಬಂತು ಇಲ್ಲಿ ನಿಮ್ಗೆ? ಟೆಂಪರೇಚರ್ ಚೇಂಜ್ ಆದ್ರೆ ಏನಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಅವನು?
ಏರಿಯಾ ಮತ್ತೆ ಲೆಂತ್ ಚೇಂಜ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಹೌದಾ? ನಿಮ್ಗೆ ಏನಾಗುತ್ತೆ, ನಿಮ್ಗೆ 2 ಡೈಮೆನ್ಷನ್ ಅಲ್ಲಿ ವೇರಿ ಆಗ್ಬೇಕು. ಹೌದಾ? ವಿದಿನ್ ಎಲಾಸ್ಟಿಕ್ ಲಿಮಿಟ್ ಅಂತ ಮಾತಾಡ್ತೀವಿ. ಏನ್ ಮಾತಾಡ್ತೀವಿ ನಾವು? ವಿದಿನ್ ಎಲಾಸ್ಟಿಕ್ ಲಿಮಿಟ್. ನಮ್ದು ಏನ್ ಚೇಂಜ್ ಆಗ್ತಾ ಇದೆ ಇಲ್ಲಿ? ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಚೇಂಜ್ ಆಗ್ತಾ ಇದೆ. ಏನಾಗ್ತಾ ಇದೆ? ನಿಮ್ಗೆ ಥರ್ಮಲ್ ಸ್ಟ್ರೆಸ್ ಅಂತ ಮಾತಾಡಿದ್ವಿ, ಗೊತ್ತಾ? ವಿಡಿಯೋದಲ್ಲಿ ಒಂದು ಥರ್ಮಲ್ ಸ್ಟ್ರೆಸ್ ಅಂತ ಮಾತಾಡಿದ್ವಿ, ನೆನಪಿದ್ಯಾ? ಥರ್ಮಲ್ ಸ್ಟ್ರೇನ್ ಬೈ ಥರ್ಮಲ್ ಸ್ಟ್ರೆಸ್ ಬೈ ಏನು? ಥರ್ಮಲ್ ಸ್ಟ್ರೇನ್. ಅಲ್ಲಿ ಯೂಸ್ ಮಾಡಿದೀವಿ ನಿಮ್ಗೆ ಆಲ್ಫಾ ಇಂಟು ಡೆಲ್ಟಾ ಟಿ. ಆ ಕಾನ್ಸೆಪ್ಟ್ ಕೇಳಿದಾಗ ಅದನ್ನ ಯೂಸ್ ಮಾಡ್ಬೇಕು. ಅಂಡರ್ಸ್ಟುಡ್ ಆರ್ ನಾಟ್? ವಾಟ್ ದ ಕ್ಲಾರಿಟಿ? ಆ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ. ಏನ್ ಹೇಳ್ತಾನೆ? ವಿದಿನ್ ಎಲಾಸ್ಟಿಕ್ ಲಿಮಿಟ್ ಸ್ಟ್ರೆಸ್ ಈಸ್ ಪ್ರಪೋರ್ಷನಲ್ ಟು ವಾಟ್? ಸ್ಟ್ರೈನ್. ಅಂಡರ್ಸ್ಟುಡ್ ಆರ್ ನಾಟ್? ಓಕೆ, ಫೈನ್. ಸೊ ಆಪ್ಷನ್ ಏನಾಗುತ್ತೆ ನಿಮ್ಗೆ? ಏನ್ ಬರುತ್ತೆ ಆಪ್ಷನ್? ಆಪ್ಷನ್ ಎ. ಸೊ ದ ಆನ್ಸರ್ ಏನು? ಆಪ್ಷನ್ ಎ. ಕ್ಲಾರಿಟಿ ಬಂತಾ? ಸೊ ಎಕ್ಸ್ಪಾನ್ಷನ್ ಬಗ್ಗೆ ಮಾತಾಡ್ತಾ ಇಲ್ಲ, ಅವನು ಏನ್ ಬಗ್ಗೆ ಮಾತಾಡ್ತಾ ಇದ್ದಾನೆ? ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಬಗ್ಗೆ ಕೇಳಿದ್ದಾನೆ. ಹೌದಾ? ನಿಮ್ಗೆ ಎಕ್ಸ್ಪಾನ್ಷನ್ ಬಗ್ಗೆ ಬೇಕಂದ್ರೆ ಸಿನಾಪ್ಸಿಸ್ ಅಲ್ಲಿ ಮಾಡಿದ್ದೀನಿ. ಥರ್ಮಲ್ ಸ್ಟ್ರೆಸ್ ಬೈ ಥರ್ಮಲ್ ಸ್ಟ್ರೈನ್ ಇಸ್ ವಾಟ್? ಯಂಗ್ಸ್ ಮಾಡ್ಯುಲಸ್ ಬರ್ದಿದ್ದೀವಿ, ನೆನಪಿದ್ಯಾ? ಓಕೆ, ನೌ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಇದು ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಲಾ? ಫೋರ್ಸ್ ಇದೆ, ಎಲಾಂಗೇಶನ್ ಇದೆ. ವಾಟ್ ಇಸ್ ದ ಸ್ಲೋಪ್? ಎಫ್ ಬೈ. ವಾಟ್ ಇಸ್ ದ ಸ್ಲೋಪ್? F by E. Cross multiply. What is this? Ay by K. Force constant. What is the Ay by K? Force constant. Material same. So expansion ಆಗ್ಬೋದು. ಇಲ್ಲಿ L ಮತ್ತೆ A ಅನ್ನೋದೇನು ತುಮ್ಮ? L ಮತ್ತೆ A ಅನ್ನೋದೇನು? Initial. L and A are what? Your initial length is the same. ಚಮಕಾ ಹೊಳಿತಾ? ಏನು L ಅನ್ನೋದು ಏನ್ ಡಿಫೈನ್ ಮಾಡ್ತೀಯಾ? ಇನಿಷಿಯಲ್ ಲೆಂತ್. ಏನದು? ನಾಟ್ ಎಕ್ಸ್ಪ್ಯಾಂಡೆಡ್ ಲೆಂತ್, ನಾಟ್ ಎಕ್ಸ್ಪ್ಯಾಂಡೆಡ್ ಏರಿಯಾ. ವಾಟ್ ದ ಕ್ಲಾರಿಟಿ? ಅವ್ನ ಕ್ವಶನ್ ಕೇಳಿದ್ದಕ್ಕೆ ಟೆಂಪರೇಚರ್ ಜಾಸ್ತಿ ಮಾಡಿದನೋ ಕಡಿಮೆ ಮಾಡಿದನೋ ಗೊತ್ತಿಲ್ಲ. ಅಟ್ ಪರ್ಟಿಕ್ಯುಲರ್ ಸಮ್ ಟೆಂಪರೇಚರ್, ರೈಟ್? ಯುವರ್ ಕೈನೆಟಿಕ್ ಎನರ್ಜಿ ಮೇ ಇನ್ಕ್ರೀಸ್ ಆರ್ ಡಿಕ್ರೀಸ್. ವಾಟ್ ವಿಲ್ ವೇರೀಸ್? ಥರ್ಮಲ್ ಸ್ಟ್ರೆಸ್, ಥರ್ಮಲ್ ಸ್ಟ್ರೈನ್ ವೇರೀಸ್. ಓಕೆ, ಆ ಕಾನ್ಸೆಪ್ಟ್ ಕೊಟ್ಟಾಗ ಅದನ್ನ ಅಪ್ಲೈ ಮಾಡಿ. ಬಟ್ ಎಲ್ ಅಂಡ್ ಎ ಡಿನೋಟ್ ವಾಟ್? Initial length, initial wire. Same rod, initial length same. Yes. Cross sectional area same. Yes. Will it change? Yes. So understood the formula. Yes. Don't get confused with the formula. Don't mix thermodynamics in ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್. ಇವ್ರ ಕಾನ್ಸೆಪ್ಟ್ ಅರ್ಥ ಆಗತ್ತೆ ನಿಮ್ದು ಯೋಚನೆ. ಬಟ್ ಅದು ಎಲ್ಲಿ ಬರುತ್ತೆ ನಮಗೆ? ಥರ್ಮಲ್ ಸ್ಟ್ರೆಸ್ ಬೈ ಥರ್ಮಲ್ ಸ್ಟ್ರೈನ್. ಓಕೆ, got it? Understood definition of L and A. Got the clarity? Yes, sir. Okay, next let us go to the next question. ಅರ್ಥ ಆಗ್ತಿದೆ? ಓಕೆ, ಸೊ ಇಲ್ಲಿ ಏನ್ ಬಂತು ನಮಗೆ? 1/T is proportional to what? Theta. Temperature is inversely proportional to theta. Smaller the angle, more will be the temperature. First one has the smaller angle compared to what? Second. Therefore T1 is greater than T2. Next question. That is Kamsa question. Okay. Question number 11th. Okay. 11th question. Now look here. If the ratio of length, what is the ratio of length? L1 by L2. Then ratio of radii, R1 by R2. Okay. Next, ratio of Young's modulus, that is Y1 by Y2. Next, of a steel and what? Brass. So since I have taken 1 and 2, let me take steel as 1, brass as what? 2. Understanding it or not? 1 and 2 ತಗೊಂಡಿದ್ದೀನಿ ಕನ್ವೀನಿಯನ್ಸ್ ಇರಲಿ ಅಂತ. ನಥಿಂಗ್ ಟು ವರಿ ಅಬೌಟ್ ಇಟ್. 1 represent what? Steel. 2 represent brass. Ratio of ಏನ್ ಕೊಟ್ಟಿದ್ದಾನೆ? ಲೆಂತ್ L1 by L2, radii R1 by R2, Young's modulus Y1 by Y2 of the steel. ಏನಿದೆ ಅದೆಲ್ಲ? A, B, C respectively. Understood? Yes, sir. Then the corresponding ratio of increase in their lengths. ಏನು? Increase in their length ಅಂದ್ರೆ ಏನು? Elongation. ಏನು? Elongation. ಏನ್ ಕೇಳ್ತಾ ಇದ್ದಾನೆ ಅವನು? E1 by E2. Understood? Yes, sir. Got the clarity? But there is a diagram. There is a what? Diagram. First one, steel. First one what? Steel. Some mass. Okay. What is the mass? M. Okay. Second one, ನೋಡಪ್ಪ ಸ್ವಲ್ಪ ದೊಡ್ಡ ತೊಗೊಳ್ಳೋಣ. 2m ಅಲ್ಲಪ್ಪ, ಮತ್ತೆ ಬೇಜಾರಾಕ ನಾವು. ಇದೇನು?
ಬ್ರಾಸ್. ಸೊ ಸಿನಾಪ್ಸಿಸ್ ಅಲ್ಲಿ ನಿಮ್ಗೆ ಒಂದು ಡಯಾಗ್ರಾಮ್ ಇತ್ತು, ನೆನಪು ಬಂತಾ ಇಲ್ವಾ? ಫಸ್ಟ್ ಎಲಾಂಗೇಷನ್ ಫಾರ್ಮುಲಾ ಏನು? ಎಫ್ ಇಂಟು ಎಲ್ ಬೈ ಎ ಇಂಟು ವೈ. ಗಾಟ್ ದ ಕ್ಲಾರಿಟಿ? ವಾಟ್ ಇಸ್ ದ ಎಫ್? ಮಾಸ್ ಇಂಟು ಗ್ರಾವಿಟಿ ಇಂಟು ಲೆಂತ್. ವಾಟ್ ಇಸ್ ದ ಏರಿಯಾ? pi r square into what? Y. Yes or no? In that, related to this problem, what is the constant quantity? G. And what? Pi. Rest all are proportional. Rest all are proportional or not? Yes, sir. So E is proportional to what? M L by Y into R square. Y into what? R square. Got the clarity? Yes, sir. This is the first case. This is a what? Second case. So Y1, Y2. Length L1, length what? L2. So radius R1 and R2. So E1 by E2. You know? E1 by E2. Directly proportional. M1 by M2. This is L1 by L1 by L2. So E1 by E2. Now inversely proportional. Y1 by Y2. This is R1 by R2 whole square. What is the M1 by M2? For the first case, both the mass will act. Yes or no? Yes, sir. For first case, on the steel wire, both M and 2M. Analogy. ಯಾವುದು? ಒಂದು ಮರಕ್ಕೆ ಜೋತು ಬಿದ್ದಾಗ ಫಸ್ಟ್ ಒಂದ್ ಮೇಲೆ ಕೆಳಗಡೆ ಇರೋದೆಲ್ಲ ವೇಟ್ ಆಕ್ಟ್ ಆಗಿರುತ್ತಾ? ಸೊ ಇನ್ ದ ಸೇಮ್ ವೇ ಸ್ಟೀಲ್ ವೈರ್ ಮೇಲೆ ಬೋತ್ M and 2M will be act. So what is the M1? What is the M1? M plus 2M. That is 3M. What is that? 3M. L1 by L2 A. Y1 by Y2 C. What is the Y1 by Y2? C. What is the R1 by R2? B. That is B square. What we left? 3M. One second. That is a C. M1 is a what? 3M. What is the M2? 2M. For a second wire. Only mass acting is a what? 2M. Understood? ಏನ್ ಬಿಟ್ಟಿದ್ವಿ ನಾವು? M1 ಬರೆದ್ವಿ, M2 ಬರಲಿಲ್ಲ. This is nothing but ಏನು? M2. So ratio MM cancel. 3A 2 in the order of the power B square C. So now E1 by E2. Is it easy or difficult? Easy, sir. ಈಸಿ ಪ್ರಾಬ್ಲಮ್. ಫಸ್ಟ್ ಯಾವುದೇ ಪ್ರಾಬ್ಲಮ್ ಕೊಡ್ಲಿ, ಏನ್ ಕೊಟ್ಟಿದ್ದಾನೆ ಗಿವನ್ ಬರ್ಕೋಬೇಕು. ಬರ್ಕೊಂಡ ಮೇಲೆ ಕಾನ್ಸೆಪ್ಟಿಗೆ ಪ್ರಾಬ್ಲಮ್ ಯಾವ್ದು ರಿಲೇಟೆಡ್, ಸೊ ಇದರಲ್ಲಿ ಯಾವ ಕ್ವಾಂಟಿಟಿ ಫಿಸಿಕಲ್ ಕ್ವಾಂಟಿಟಿ ಇನ್ವಾಲ್ವ್ ಆಗಿದೆ ಅನ್ನೋದ್ರ ಮೇಲೆ ಎಫ್ ನ ಏನ್ ಬರ್ಕೊಂಡಿ ನಾವು? ಎಂ ಜಿ. ಇದರಲ್ಲಿ ಸಪರೇಟ್ ಮಾಡಿದ್ವಾ ಜಿ ಮತ್ತೆ ಪೈನ? Yes, sir. ಮಾಡಿದ್ವಾ ಇಲ್ವಾ? ಬಿಕಾಸ್ ನೋ ಡಿಪೆಂಡೆನ್ಸಿ. ಸೊ ಎಂ ಎಲ್ ಆರ್ ಸ್ಕ್ವೇರ್ ವೈ ರೇಷಿಯೋ ಬರ್ಕೊಂಡ್ವಿ. ಯಾವ್ದು ಗೊತ್ತಿರಲಿಲ್ಲ ನಮಗೆ, ಡೈರೆಕ್ಟ್ ಆಗಿ ಯಾವ್ದು ಕೊಟ್ಟಿರ್ಲಿಲ್ಲ? M1 ಅಂಡ್ M2 ಕೊಟ್ಟಿರ್ಲಿಲ್ಲ. M1 ಫಸ್ಟ್ ವೈರ್ಗೆ ಏನಾಗುತ್ತೆ? M and 2M 3M. ಸೆಕೆಂಡ್ ಕೇಸ್ 2M. ಕ್ಯಾನ್ಸಲ್ ಆದ್ರೆ ಏನು ಬಂತು ನಮಗೆ? 3/2. So 3/2A B square C is the correct answer. What is the answer? Option C. Option C. C. Okay. Next, let us go to the one more question. Okay. So the next question is, ಅರ್ಥ ಆಗಿದೆ ಅಲ್ವಾ? Okay. Next question. Question number 12. Question number what? 12. ಏನಿದೆ question number 12? The Young's modulus of brass and steel are respectively. Young's modulus of ಯಾವ್ದು? Brass and what? Steel are respectively 10 power 10. ಏನಿಲ್ಲ ಅಂದ್ರೆ ಏನಿರುತ್ತೆ ಅಲ್ಲಿ? 1. Next second one 2 into what? 10 power 10. A brass wire and the steel wire of the same length. Length is what? Same. Length is what? Same. Okay. Next. Same length are extended by 1 millimeter. Are extended by what? 1 millimeter. Are extended by what? 1 millimeter. Extension is also what? Same. Extension is nothing but what? Elongation. Elongation ಕೂಡ ಏನಿದೆ ಅಲ್ಲಿ? Same ಇದೆ. Extension is also what? Same. Under the same force. Oh my god. Force is also what? Same. F is also what? Same. Then what he is expecting? Same force and the radius ಕೊಟ್ಟಿದ್ದಾನೆ. Okay. Then RB and RS are what? RB and RS are what? Radius of brass and radius of steel. ಕೆಳಗಡೆ ಆಪ್ಷನ್ ನೋಡಿದ್ರೆ ರಿಲೇಷನ್ ಕೇಳಿದ್ದೇನೆ. ಏನ್ ಕೇಳಿದ್ದೇನೆ ಅವನು? ರಿಲೇಷನ್. ಸೊ ಕ್ವಶನ್ ಅಲ್ಲಿ ಏನಿದೆ ನಿಮಗೆ?
ಎಲ್ ಇ ಎಫ್ ಸೇಮ್ ಇದೆ. ದೇರ್ ಇಸ್ ಅ ರಿಲೇಷನ್ ಬಿಟ್ವೀನ್ ವೈ ಅಂಡ್ ಆರ್ ಕೇಳ್ತಾ ಇದ್ದಾನೆ, ವೈ ಅಂಡ್ ಆರ್. ಸೊ ಹೌ ಡು ಯು ರೈಟ್ ವೈ? F ಎಫ್ ಎಲ್ ಬೈ A into E. A into E. sorry, A into E. E. Okay. So all the three L, E, F, L, E, F are what? Same. So what is the proportionality will come? Y is proportional to 1 by A. 1 by A. What is the A? Pi r square. What is the A? Pi R square. Pi r square. So Y is inversely proportional to 1 by r R square. square. So r square is inversely proportional to what? 1 by Y. 1 by A. So I could have say R any quantity. You can say RB and RS alva. So RB by RS. RS whole square is equal to YS. 1 by Mm. 1 by YB by what? YS. ಬರಿಬೋದಾ? Yes, sir. 1 by what? YB by YS. YS. ಇಲ್ಲಿ ಯಾವ ಫಾರ್ಮ್ಯಾಟ್ ತಗೋತೀರಾ ಇಲ್ಲೂ ಅದೇ ಬರ್ಬೇಕು. ಅರ್ಥ ಆಗ್ತಾ ಇದೆಯಾ? YB ಏನಿದೆ? 1 into ಏನು? 10 power 10. YS 2 into 10 power. 2 into 10 power 10. Cancels. This 2 will come to the numerator. Yes, sir. Yes or no? So RB By RS. by RS is equal to what? Whole square. Don't forget the square, which is equal to what? 2. 2. Now RB by RS is what? Root 2. Root 2. Yes or no? Yes, sir. So cross multiply. RB by root 2 is equal to what? RS. RS is equal to what? RB by root 2. So ಯಾವ್ದು ಆಪ್ಷನ್ ಸೂಟ್ ಆಗುತ್ತೆ ನೋಡಿ ನಿಮಗೆ? Option B. ಆಪ್ಷನ್ ಬಿ. ಫಸ್ಟ್ ಒನ್ ನೋಡಿ, ಆರ್ ಎಸ್ ಇಸ್ ಈಕ್ವಲ್ ಟು ರೂಟ್ ಟು ಆರ್ ಬಿ ಇದೆ. ದಟ್ ಈಸ್ ಅ ರಾಂಗ್ ಒನ್. ಅರ್ಥ ಆಗ್ತಿದೆ, ಕೇರ್ಫುಲ್ ಆಗಿ ನೋಡ್ಕೋಬೇಕು. ಸೊ ಕರೆಕ್ಟ್ ಆಪ್ಷನ್ ಯಾವುದು? ಆನ್ಸರ್ ಬಿ. ಆನ್ಸರ್ ಬಿ ಅಲ್ಲಿ ಏನ್ ಕೊಟ್ಟಿದೆ ನೋಡಿ ನಿಮ್ಗೆ? ಆರ್ ಎಸ್ ಇಸ್ ಈಕ್ವಲ್ ಟು ಆರ್ ಬಿ ಬೈ Root 2. ರೂಟ್ ಟು. ಇದನ್ನ ಈ ಕಡೆ ಬರೆದ್ರು ಒಂದೇ ಬರುತ್ತೆ ನೋಡಿ. ಫಸ್ಟ್ ಆಪ್ಷನ್ ಮತ್ತೆ ಟಕ್ ಅಂತ ಹೇಳಿ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಆಪ್ಷನ್ ಅರ್ಥ ಆಗ್ತಾ ಇದೆ ನಿಮ್ಗೆ? Yes, sir. ಫಸ್ಟ್ ಆಪ್ಷನ್ ಏನಿದೆ? ಆರ್ ಎಸ್ ಇಸ್ ಈಕ್ವಲ್ ಟು ರೂಟ್ ಟು ಟೈಮ್ಸ್ ಆರ್ ಬಿ. ಇದನ್ನ ಎಂಟ್ರಿ ಚೇಂಜ್ ಮಾಡಿದಾನೆ, ಹಂಗ್ ಬರಲ್ಲ. ಅರ್ಥ ಆಗ್ತಾ ಇದೆಯಾ? ಕೇರ್ಫುಲ್ ಆಗಿ ಪ್ರಪೋರ್ಷನಾಲಿಟಿ ನೋಡ್ಕೋಬೇಕು. ಕ್ವಶನ್ ಈಸಿ ಇದೆ, ಅಪ್ಪಿ ತಪ್ಪಿನೂ ತಪ್ಪಾಗಿ ಕ್ಲಿಕ್ ಮಾಡಬಾರ್ದು. ಆನ್ಸರ್ ಓಕೆ? Yes, sir. ಗಾಟ್ ಇಟ್? ಸೊ ಸೇಮ್. ಸೊ ಪ್ರಪೋರ್ಷನಾಲಿಟಿ ಆರ್ ಸ್ಕ್ವೇರ್. ಸೊ ವೈ ಬಿ ಬೈ ವೈ ಎಸ್. ನೀವು ಇದನ್ನ ಹೆಂಗಾದ್ರೂ ತಗೋಬಹುದು, ಬಟ್ ಎಂಡ್ ಆನ್ಸರ್ ವಿಲ್ ಬಿ ವಾಟ್? ಸೇಮ್. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 14. ಕ್ವಶನ್ ನಂಬರ್ 14. So ಏನಿದೆ ಕ್ವಶನ್ ನಂಬರ್ 14? ಕ್ವಶನ್ ನಂಬರ್ 14. ಓಕೆ, ಕ್ವಶನ್ ನಂಬರ್ 14. A ball falling in a lake of depth. ಏನ್ ಕೊಟ್ಟಿದ್ದಾನೆ ನಮಗೆ? H ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ? H 400 meter has a decrease of 0.2% of in its volume. So delta V by V into 100 ಅಲ್ವಾ? Yes, sir. That is a what? 0.2% in its volume. The bulk modulus of the material ಏನ್ ಕೇಳಿದಾನೆ? Bulk modulus. K ಕೇಳಿದಾನೆ. ಏನ್ ಕೇಳಿದಾನೆ? K. ವಾಟರ್ ಅಲ್ಲಿ ಬಿದ್ದಿದೆ. ಲೇಕ್ ಅಂದ್ರೆ ಏನು? ವಾಟರ್. Yes, sir. ಸೊ ವಾಟರ್ ದ ಡೆನ್ಸಿಟಿ ಏನು? 1 gram. 10 ಪವರ್ 3 kg per meter cube. ಹೈಟ್ ಕೊಟ್ಟಿದ್ದಾನೆ. Yes, sir. What is the gravitation? 9.8 meter per watt second square. Yes or no? What is the K? Delta P divided by what? Delta V by V. Yes or no? Yes, sir. So now, what is the delta P? Rho GH. What is the delta V by V? 0.2% can be written as what? 0.2 by 100. Yes or no? Yes, sir. So now, 0.2 by 100 can be written as 2 into 10 power minus 3. Yes or no? Yes, sir. Yes or no? Yes, sir. Understood or not? Yes, sir. ಇಲ್ಲಿ ಪರ್ಸೆಂಟೇಜ್ ಬರ್ಬಿಡಿ, ಹಂಗೆ ಬರಿಬೇಡಿ. ಪರ್ಸೆಂಟೇಜ್ ಆಫ್ ವಾಟ್? ಡೆಲ್ಟಾ ವಿ ಬೈ V. ವಿ. ಅಂಡರ್ಸ್ಟುಡ್ ಆರ್ ನಾಟ್? Yes, sir. Okay. So now substitute. K is equal to what? Delta P by delta V by what? V. Rho GH. Delta V by V. What is the rho? What is the density? 10 power 3. 10 power 3. This is 9.8. Height is 400. So delta V by V. 2 into what? 10 power minus 3. Look here. 2 ones are 200. Okay. Yes, sir. So 2 into 9.8 is 19.6. Okay. This is a 10 power 5.
plus what? 3. 10 power what? 8. 19.6 into what? 10 power 8 or 1.96 into what? 10 power 9. Option D. ಆಪ್ಷನ್ ಯಾವ್ದು ಬರುತ್ತೆ ನೋಡಿ ನಿಮಗೆ? D. ಆಪ್ಷನ್ ಡಿ. ಯಾವ್ದು ಬಂತ ಆನ್ಸರ್? ಡಿ. ವೆರಿ ಸಿಂಪಲ್ ಕ್ವಶನ್. ಲೆಟ್ ಮಿ ಎಕ್ಸ್ಪ್ಲೇನ್ ಅಗೇನ್. ಸೊ ಏನ್ ಕೇಳಿದಾನೆ ಕ್ವಶನ್ ಅಲ್ಲಿ ನೋಡ್ಕೊಳ್ಳಿ. ಎಚ್ ಕೊಟ್ಟಿದ್ದಾನೆ, ನಿಮ್ಗೆ ಏನ್ ಕೊಟ್ಟಿದ್ದಾನೆ? ಎಚ್ ಕೊಟ್ಟಿದ್ದಾನೆ. ಪರ್ಸೆಂಟೇಜ್ ಆಫ್ ಏನ್ ಕೇಳಿದಾನೆ? ಡೆಲ್ಟಾ ವಿ ಬೈ ಡೆಲ್ಟಾ ವಿ ಕೊಟ್ಟಿದ್ದಾನೆ. 0.2% ಇದ್ರೆ ಏನ್ ಮಾಡ್ತೀರಾ? ಡಿವೈಡೆಡ್ ಬೈ ವಾಟ್? 100. ಸೊ ಕೆ ಕೇಳಿದಾನೆ. ಸೊ ಇಲ್ಲಿ ಕೊಡದೇ ಇರೋ ಡೇಟಾ ಏನಂದ್ರೆ ಡೆನ್ಸಿಟಿ. ಇದು ನಿಮ್ಗೆ ಗೊತ್ತಿರ್ಬೇಕು. ಡೆನ್ಸಿಟಿ ಆಫ್ ದ ವಾಟರ್ ಏನಿದೆ? 10 power 3 kg per meter cube. ಓಕೆ, kg per meter cube. ಗ್ರಾವಿಟೇಷನ್ ಆಫ್ ಕೋರ್ಸ್ ಗೊತ್ತಿರುತ್ತೆ ನಿಮ್ಗೆ. 9.8 meter per second square. ಫಾರ್ಮುಲಾ ಡೆಲ್ಟಾ ಪಿ ರೋ ಜಿ ಎಚ್. ಇದನ್ನ ಕನ್ವರ್ಟ್ ಮಾಡ್ಕೋಬೇಕು. 0.2 by 100. 0.2 by 100 ಅಂದ್ರೆ ಏನ್ ಬರುತ್ತೆ? 0.002 2 into 10 power minus 3. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೀವು ಸಿಂಪ್ಲಿಫಿಕೇಶನ್ ಯುವರ್ ಚಾಯ್ಸ್, ನೀವು ಹೆಂಗಾದ್ರೂ ಮಾಡ್ಬೋದು. ಕಡೆಗೆ ಈ ತರ ಬಂದಾಗ ಆಪ್ಷನ್ ನೋಡ್ಕೊಂಡು ಏನ್ ಮಾಡ್ಬೇಕು ನೀವು? ಕನ್ವರ್ಟ್ ಮಾಡ್ಕೋಬೇಕು. ಆಪ್ಷನ್ ನೋಡಿ ಏನ್ ಮಾಡ್ಬೇಕು ನೀವು? ಕನ್ವರ್ಟ್ ಮಾಡ್ಬೇಕು. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್. 16th one. ಏನು? 16th one. 16th one is the repeated one. Check. Yes, sir. 16th one is the what? Repeated problem or not? Yes, sir. Yes or no? ಎಲ್ಲಿತ್ತದು? ಕ್ವಶನ್ ನಂಬರ್ 5. 5. ಎಲ್ಲಿತ್ತು? ಕ್ವಶನ್ ನಂಬರ್ 5. 16th one is the repeated one. 16th one is the repeated in question number 5. ಯಾವ್ದ್ರಲ್ಲಿ ಕ್ವಶನ್ ನಂಬರ್ 5? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಎದರಲ್ಲಿ? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಬಟ್ ಇಲ್ಲಿ ಯಾವ್ದು ಮ್ಯಾಚ್ ಆಗ್ತಾ ಇದೆ ಆನ್ಸರ್? ಅದಕ್ಕೆ ಆನ್ಸರ್ ಸಿ. ಏನಿತ್ತಲ್ಲಿ? ವಾಟ್ ಯು ಹ್ಯಾವ್? ಏನ್ ಬಂದಿತ್ತು ನಿಮ್ಗೆ? ಎಫ್ ಇಸ್ ಪ್ರಪೋರ್ಷನಲ್ ಟು ಎ ಬಂದಿತ್ತಾ? ಎಸ್ ಆರ್ ನೋ? ಎಫ್ ಇಸ್ ಪ್ರಪೋರ್ಷನಲ್ ಟು ಏನ್ ಬಂದಿತ್ತು? ಎ. ಸೊ 3 times ಆದ್ರೆ ಏನಾಗುತ್ತೆ ನಿಮ್ಗೆ? 9f. 3 times ಆದ್ರೆ ಏನಾಗುತ್ತೆ? 9f. ಜಸ್ಟ್ ರೀಕಾಲ್ ಮಾಡ್ಕೊಳ್ಳಿ. ಓಕೆನಾ? Yes, sir. ಸೊ ನಥಿಂಗ್ ಟು ಎಕ್ಸ್ಪ್ಲೇನ್ ಇಟ್ ಅಗೇನ್. ಪ್ರೀವಿಯಸ್ ವಿಡಿಯೋದಲ್ಲೇ ಇದೆ 16th ಕ್ವಶನ್. ಓಕೆ, Yes, sir. ಲೆಟ್ ಅಸ್ ಮೂವ್ ಆನ್ ಟು 18th one. ಏನು? 18th one. ಏನಿದೆ 18th one? ವಾಟ್ ಪರ್ಸೆಂಟ್ ಆಫ್ ದ ಲೆಂತ್ ಆಫ್ ದ ವೈರ್ ಇನ್ಕ್ರೀಸಸ್ by applying a stress of 1 kg weight per millimeter square. ನೋಡಿ ಏನು ಕೊಟ್ಟಿದ್ದಾನೆ ಅಲ್ಲಿ? by applying a stress of Yes, sir. 1 kg weight. ಏನು? 1 kg weight per what? Millimeter square. Okay, look here. Percentage change in what ಏನು ಕೇಳ್ತಾ ಇದ್ದಾನೆ ಅವನು? delta L by L. Yes or no? Percentage change in what? delta L by L. First, what we know? Elongation. F L by A into what? Y. What's the clarity or not? Yes, sir. E is a what? Delta L. F L A Into Y. Y. Delta L by L will get it or not? Yes, sir. Yes or no? Delta L by L. L. First, force per unit area is your stress Stress. into what? 1 by 1 by Y. Given data ದಲ್ಲಿ ಏನೇನಿದೆ ನೋಡಿ ನಿಮಗೆ? ಏನೇನು ಕೊಟ್ಟಿದ್ದಾನೆ? Y ಕೊಟ್ಟಿದ್ದಾನ? Yes, Yes or no? Yes, sir. ಫೋರ್ಸ್ ಪರ್ ಏನು? ಯೂನಿಟ್ ಏರಿಯಾ. ಫೋರ್ಸ್ ಪರ್ Unit area. ಮಾಸ್ ಎಷ್ಟು ಕೊಟ್ಟಿದ್ದಾನೆ? 1 kg weight. 1 kg weight ಅಂದ್ರೆ ಏನು? 1 kg into g. Yes, sir. 1 kg weight ಅಂದ್ರೆ 1 kg weight ಅಂದ್ರೆ ಏನು? 1 kg into acceleration into gravity. ಅಥವಾ ಇದರಿಂದ 1 kg ಅಂತ ನಾವು ತಕೊಳ್ಳಿ. ಮಾಸ್ is what? 1 kg. Mass is what? m into g. How much is the area? Per millimeter square. Per millimeter square. Area is the what? 1 into 10 to the power minus 3 whole square. Yes, sir. Millimeter square. Yes, sir. Understood or not? Yes, So sir. now applying it fast into y. So delta L by L. So mass is 1 kg into 9.8. This is a 10 power minus 6 into Young's modulus. What is the Young's modulus? 1 into what? 10 to the power of what? 11. Now look here. So 9.8. So how much you got? 10 power 5. This is a delta L by. L. But ನಮಗೇನು ಕೇಳಿದಾನೆ? ಪರ್ಸೆಂಟೇಜ್ ಕೇಳಿದಾನೆ. ನಮಗೇನು ಕೇಳಿದಾನೆ? ಪರ್ಸೆಂಟೇಜ್ ಅಂದ್ರೆ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಬೈ ವಾಟ್? 100. ಚೇಂಜ್ ಬೈ ಇನಿಷಿಯಲ್ ಟು ದ ವಾಟ್? 100. So 9.8 10 power 5. 100 is a what? 10 power 2. Cancel. 10 power what? 3.
3. How much you get? Point ಅಥವಾ 9.8 by what? 1000 10 power 3 ಅಂದ್ರೆ ಏನು? 1000 ಏನಾಯ್ತು? 0.0098. So delta L by L, percentage of delta L by L is what? 0.0098. 0.0098. Let me explain it again. ಕೇಳಿಸ್ಕೊಳ್ಳಿ. ಈ ಸೆಂಟೆನ್ಸ್ನ ಕರೆಕ್ಟಾಗಿ ಓದಕ್ಕೆ ಬರಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ನಿಮಗೆ? ಕಷ್ಟ ಆಗುತ್ತೆ. ಎಲಾಂಗೇಷನ್ ಫಾರ್ಮುಲಾ ಗೊತ್ತಿದೆ, ಎಫ್ ಬೈ ಎ ಇಂಟು ಎಲ್ ಬೈ ವೈ. ಸೊ ಡೆಲ್ಟಾ ಎಲ್ ಬೈ ಎಲ್ ಬರ್ಕೊತೀರ, ಎಫ್ ಬೈ ವೈ, ವೈ ಕೊಟ್ಟಿದ್ದಾನೆ. ಸೊ ಇದನ್ನ ಸ್ಟ್ರೆಸ್ನ ಬರ್ಕೊಳ್ಳೋದು ಬರಬೇಕು. 1 kg ವೇಟ್ ಪರ್ ಮಿಲಿಮೀಟರ್ ಸ್ಕ್ವೇರ್. ಏನ? ಪರ್ ಮಿಲಿಮೀಟರ್ ಸ್ಕ್ವೇರ್ ಇಸ್ ಅ ವಾಟ್? ಏರಿಯಾ. ಮಿಲಿಮೀಟರ್ ಅಂದ್ರೆ ಏನು? 10 power minus 3 per unit area. Force per unit area is what? Stress. So what is the unit area? 1 millimeter square. 1 into 10 to the power minus 3 square. So mass 1 kg. Weight ಅಂತ ಯಾವಾಗ ಕನ್ವರ್ಟ್ ಆಗುತ್ತೆ? Mass is multiplied by what? G. Mass is multiplied by what? G. Understood? So 9.8. Simplifying y, you will get it easily. But percentage ಅಂತ ಬಂದಾಗ ಏನು ಮಾಡಬೇಕು? You should multiply it by 100. Okay? Yes, sir. Boring? No, sir. No. Okay. Next. Let us go to the next question. So question number 19. ಏನು? Question number ಏನಪ್ಪ? 19. ಏನಿದೆ question number 19? An elastic string of unstretched length L and force constant K is stretched by a small length L. So look here, there is a wire of length what? L. So it is stretched by what? Stretch small length X. X is what? Stretched length. Okay. Then if it is further stretched by another small length, already you have stretched it up to what? X. It is a further stretched by length of what? Y. Further stretched by length of what? Y. The work done in the second stretching. Work done in a what? Second stretching. So work done. This is a what? First stretching. This is what? First stretching. This is what? Second stretching. Understood or not? Yes, sir. So force constant ಏನಿದೆ? K. Very important problem. Very important problem. Listen carefully. So force constant ಇದೆ. I have stretched it. First stretching is what? X. Second one from here to here Y. So here to here stretch ಮಾಡಕ್ಕೆ ಎಷ್ಟು ವರ್ಕ್ ಡನ್ ಬೇಕಂತ ಕೇಳ್ತಾ ಇದ್ದಾನೆ. What is the work done formula? K into what? Integration A into D. Correct? Yes or no? Yes, sir. So ನನಗೆ ಎಲ್ಲಿಂದ ಎಲ್ಲಿಗೆ ಬೇಕು? ಇಲ್ಲಿಂದ ಎಲ್ಲಿಗೆ ಬೇಕು ನನಗೆ? ಈ ಪಾಯಿಂಟ್ ಇಂದ ಈ ಪಾಯಿಂಟಿಗೆ. ಎಸ್, ಈ ಪಾಯಿಂಟ್ ಇಂದ ಎಷ್ಟು? ಈ ಪಾಯಿಂಟಿಗೆ ವರ್ಕ್ ಡನ್ ಬೇಕು. ಈ ಪಾಯಿಂಟ್ ಅಲ್ಲಿ ಎಲಾಂಗೇಷನ್ ಏನಿದೆ? ಎಕ್ಸ್. ಅರೆ ಬಾಪ್ರೆ. Yes, sir. ಈ ಪಾಯಿಂಟ್ ಅಲ್ಲಿ ಎಲಾಂಗೇಷನ್ ಏನು? E1 ಏನು? ಎಕ್ಸ್. Yes, sir. ವಾಟ್ ಇಸ್ ಈ ಪಾಯಿಂಟ್ ಅಲ್ಲಿ ಎಲಾಂಗೇಷನ್ ಏನಾಗುತ್ತೆ? ಸ್ಟಾರ್ಟಿಂಗ್ 0 ತಾನೇ ಇದು. Yes, sir. 0 ದಿಂದ ಇಲ್ಲಿಗೆ ಏನಾಗುತ್ತೆ ಎಲಾಂಗೇಷನ್? Yes, sir. ಎಕ್ಸ್ ಪ್ಲಸ್ ವೈ. ಅಂಡರ್ಸ್ಟುಡ್ ಆರ್ ನಾಟ್? Yes, sir. ಅದಕ್ಕೆ ಹೇಳೋದು ನಿಮಗೆ ಲೋವರ್ ಲಿಮಿಟ್ ಅಂಡ್ ಅಪ್ಪರ್ ಲಿಮಿಟ್. ವಾಟ್ ಇಸ್ ದ ಲೋವರ್ ಲಿಮಿಟ್? ದಿಸ್ ಪಾಯಿಂಟ್. ಅಪ್ಪರ್ ಲಿಮಿಟ್ ಇಲ್ಲಿಗೆ ಬಂದು ನಿಂತಿದೆ ನಿಮ್ಮ ವೈರ್. ಎಸ್ ಆರ್ ನೋ? Yes, sir. ಸೊ ಇಲ್ಲಿದ್ದಾಗ ಎಲಾಂಗೇಷನ್ ಏನಿತ್ತು? ಎಕ್ಸ್. ಇಲ್ಲಿದ್ದಾಗ ಎಲಾಂಗೇಷನ್ ಏನಿದೆ? ಎಕ್ಸ್ ಪ್ಲಸ್ ವೈ. ಸೊ ಕೆ ಇಂಟು ಇ ಸ್ಕ್ವೇರ್ ಬೈ 2. ಅಪ್ಪರ್ ಲಿಮಿಟ್ is x plus y, lower limit is x. Lower limit is what? X. So k by 2 apply ಮಾಡಿದ್ರೆ ಏನಾಗುತ್ತೆ? x plus y whole square minus what? X square. Simplify it. X square plus y square plus 2xy minus x square. Cancel. Yes, sir. So k by 2 2xy plus what? Y square. Take y outside. 2x plus what? Y. So the correct option nodi. Option D. Option D. answer is a what? Option D. Option D. D. D for donkey, not pinky. Okay. So ಏನಿದೆ ಆನ್ಸರ್? ಚೆಕ್ ಮಾಡ್ತೀವಿ ಇನ್ನೊಂದ್ಸರಿ. ಮತ್ತೆ ಹುಡುಗರು ನಿದ್ದೆಗಳಲ್ಲಿ ಏನಾರು ಹೇಳಿದಾರೆ? ಓಕೆ, ಆನ್ಸರ್ ಏನಿದೆ? ಡಿ. ಸೊ ಒನ್ ಮೋರ್ ಟೈಮ್ ಲೆಟ್ ಮಿ ಎಕ್ಸ್ಪ್ಲೇನ್. ಸೊ ಲೆಂತ್ ಏನಿದೆ? ಎಲ್ ಇದೆ. ಸೊ ಫಸ್ಟ್ ಏನ್ ಮಾಡ್ತೀನಿ? ಫೋರ್ಸ್ ಕಾನ್ಸ್ಟೆಂಟ್ ಕೆ. ಫಸ್ಟ್ ಎಲಾಂಗೇಷನ್ ಫಾರ್ ಅ ಸ್ಮಾಲ್ ಲೆಂತ್ ಎಕ್ಸ್
ಅನದರ್ ಫಾರ್ ಅ ಸ್ಮಾಲ್ ಲೆಂತ್ y ಫ್ರಮ್ ಹಿಯರ್. ಸೊ ಇಲ್ಲಿಂದ ಇಲ್ಲಿಗೆ ಸ್ಟ್ರೆಚ್ ಮಾಡಕ್ಕೆ ಏನು ವರ್ಕ್ ಡನ್ ಆಗುತ್ತೆ? ವರ್ಕ್ ಡನ್ ಫಾರ್ಮುಲಾ ಏನಿದೆ? k ಇಂಟಿಗ್ರೇಷನ್ e d. ಸೊ ಲೋವರ್ ಲಿಮಿಟ್, ಅಪ್ಪರ್ ಲಿಮಿಟ್. ಸೊ ಫಸ್ಟ್ elongation length is change in length is what? x. This is the initial. ಇಲ್ಲಿಂದ ಇಲ್ಲಿಗೆ ಚೇಂಜ್ ಆಯ್ತಲ್ವಾ? ಫಾರ್ ಸೆಕೆಂಡ್ ಇಲ್ಲಿಂದ ಇಲ್ಲಿಗೆ ಬಂದಿದೆ ನೋಡಿ, ಇಲ್ಲಿಂದ ಇಲ್ಲಿಗೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ elongation ಏನಾಯ್ತು? x plus y. ಸಿಂಪಲ್. ಕೇರ್ಫುಲ್ ಆಗಿ ಇದ್ರ ಮೇಲೆ ಒಂದು 4 ಪ್ರಾಬ್ಲಮ್ ಮಾಡಿಸ್ತಾ ಇದೀನಲ್ಲ, ಅವನ್ನ ಪದೇ ಪದೇ ಮಾಡಿ ಎಕ್ಸಾಮ್ಗೆ ಈ ತರ ಕೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. Question number what? 20. Okay, look here. Okay, question number 20. Two springs P and Q of force constant Kp and Kq. So he has written Kq is equal to Kp by what? 2, or else Kq by Kp is equal to what? 1 by 2. Now, are stretched by applying a force of equal magnitude. What is the same? F is what? Same. F is what? Same. Next, if the energy stored in Q, energy stored in the wire Q is what? E. Energy stored in the wire Q. Sorry, EU. Energy stored in the Q is what? E. Then the energy stored in the what? P. Energy stored in the what? P is the question mark. Understanding? Yes, sir. ಸೊ ಇಮ್ಮಿಡಿಯೇಟ್ ಆಗಿ ನಿಮಗೆ ಏನು ತಲೆ ಹೊಳೆಯಲ್ಲ ಕ್ವಶನ್ ನೋಡಿದ್ರೆ. 2 ಸ್ಪ್ರಿಂಗ್ಸ್ P and Q ಅಂತ ಕೊಟ್ಟಿದ್ದಾನೆ, ಫೋರ್ಸ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾನೆ. ಬಟ್ ಒಂದು ಹಿಂಟ್ ಏನಿದೆ ನಿಮಗೆ? ಫೋರ್ಸಸ್ ಆರ್ ವಾಟ್? ಈಕ್ವಲ್. ಫೋರ್ಸಸ್ ಆರ್ ವಾಟ್? ಈಕ್ವಲ್. ಸೊ ವಾಟ್ ಇಸ್ ದ ಎನರ್ಜಿ ಸ್ಟೋರ್ಡ್ ಫಾರ್ಮುಲಾ? ಹಾಫ್ Fe. ವಾಟ್ ಇಸ್ ದ ಎನರ್ಜಿ ಸ್ಟೋರ್ಡ್ ಫಾರ್ಮುಲಾ? ಹಾಫ್ Fe. ಬಟ್ F ಸೇಮ್ ಅಂತ ಕೊಟ್ಟಿದ್ದಾನೆ. ಎಲ್ಲೂ ಎಲಾಂಗೇಶನ್ ಕೊಟ್ಟಿದ್ದಾನೆ ನಿಮಗೆ? ಇಲ್ಲ. ಎಲ್ಲಾದ್ರೂ ಎಲಾಂಗೇಶನ್ ಕೊಟ್ಟಿದ್ದಾನ? ಇಲ್ಲ. ಬಟ್ ಏನ್ ಕೊಟ್ಟಿದ್ದಾನೆ ನಿಮ್ಗೆ? ಕೆ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ? ಕೆ ಬರೀಬೋದಾ ಇನ್ ಟರ್ಮ್ಸ್ ಆಫ್ ಇ? ಅದನ್ನ ಯೋಚನೆ ಮಾಡ್ಬೇಕು. ನೀವೇನು ಯೋಚನೆ ಮಾಡ್ಬೇಕು? ಈಗ ಮತ್ತೆ ಕೆ ಇರೋ ರಿಲೇಷನ್ ಏನು? ವಿ ನೋ ದ್ಯಾಟ್. ನಮಗೇನ್ ಗೊತ್ತಿದೆ? ಎಫ್ ಇಸ್ ಈಕ್ವಲ್ ಟು ಕೆ ಇಂಟು ಇ. ಫೋರ್ಸ್ ಕಾನ್ಸ್ಟೆಂಟ್ ಏನು? ಫೋರ್ಸ್ ಕಾನ್ಸ್ಟೆಂಟ್. ವಾಟ್ ಇಸ್ ದ ಫೋರ್ಸ್ ಕಾನ್ಸ್ಟೆಂಟ್ ಫಾರ್ಮುಲಾ? K equal to ಏನು? YA by L. K equal to ಏನು? YA by L. ಹಿಂಗೆ ಬರೆಯೋದಲ್ವಾ? YA by L is equal to what? K is the what? Elongation. From this equation, what is the E? F by K. What is the E? F by K. Substitute in that half F into what? F by K. So this will be F square by what? 2K. U. Yes, sir. F is a what? Same. F is a what? Same. Then U is inversely proportional to what? 1 by K. Inversely proportional to ಏನು? K. F square is a constant. 2 is a constant. ನಮಗೇನ್ ಬೇಕೀಗ? UP. ನಮಗೇನ್ ಬೇಕಾ? UP. So UP by what? UQ. UP by Q is equal to 1 by what? KP by Q. KP by ಅಥವಾ ಹಿಂಗೆ ಬರೀತೀನಿ, KP by KQ. ಸೊ ನಾವೇನ್ ಮಾಡ್ಕೊಂಡಿದೀವಿ ಇಲ್ಲಿ? KQ by KP. ಮೇಲೆ ಹೋದ್ರೆ ಏನಾಗುತ್ತೆ ಇದು? KQ by KP. What is the KQ by KP? 1 by 2. UP by what? UP by UQ. UQ is a what? E. UQ is a what? E. So UP is E by 2. UP is a what? E by 2. Understood? Understood or not? What is the answer? Option C. Answer is a option C. Answer is a what? Option C. Let me explain again. So very tricky problem. So force same ಅಂದ ತಕ್ಷಣ elongation ಗೆ ರಿಲೇಟ್ ಮಾಡಕ್ ಹೋಗ್ತೀರಿ, ಕರೆಕ್ಟ್. ಬಟ್ ಆ elongation ಕನ್ವರ್ಷನ್ ಫಾರ್ಮುಲಾ ನೆನಪಿರ್ಬೇಕು. ಇಲ್ಲ ಅಂದ್ರೆ ನಿಮ್ಗೆ ಏನಾಗುತ್ತೆ? ಈ ಕೇನ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಂತ ಗೊತ್ತಾಗಲ್ಲ, ನೀವೇನ್ ಮಾಡ್ತೀರ ಅಲ್ಲಿ ಗುದ್ದಾಡ್ತೀರ. ಸೊ ಅದ್ರ ಬದಲು ಏನ್ ಮಾಡ್ಬೇಕು? ರೇಷಿಯೋ ಬರ್ಕೊಂಡು, ಸೊ E ಈಕ್ವಲ್ ಟು F by K ನೆನ್ಪಿಟ್ಕೋಬೇಕು. ಇದು ಬರುತ್ತೆ ನಿಮಗೆ ಸ್ಪ್ರಿಂಗ್ ಅನಾಲಜಿ ಮಾಡಿದ್ನಲ್ಲ, ವೈರ್ ಅಂಡ್ ಸ್ಪ್ರಿಂಗ್ ಅನಾಲಜಿ ಬರುತ್ತೆ ಸಿನಾಪ್ಸಿಸ್ ಅಲ್ಲಿ. ಅದ್ ನೋಡ್ಕೊಂಡ್ರೆ F ಸೇಮ್ ಇರುತ್ತೆ. ಅವಾಗ ಏನಾಗುತ್ತೆ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು K. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ E by 2. ಜಸ್ಟ್ ನೋಟ್ ಡನ್. So okay, so let us take
One more question. Okay. Okay. Question number 24. Question number what? 24. So very very important question. Question number 24. Okay. ಏನಿದೆ question number 24? ನೋಡ್ಕೊಳ್ಳಿ question number 24 ಏನಿದೆ. What is the question number 24? A material has a Poisson ratio. Very very important. ಬಕ್ರ ಆಗ್ತೀರಾ ಇಲ್ಲಿ. Poisson ratio ಏನಿದೆ? 0.5. If the uniform rod of its surface a longitudinal strain ಎಷ್ಟಿದೆ? Longitudinal strain ಅಂದ್ರೆ ಏನು? Delta L by L is a what? 2 into power minus 3. Then percentage change in volume ಏನು? Delta V by V into what? 100. Anybody? Synopsis? 0. Synopsis ಮಾಡಿದೀವಲ್ವಾ? Yes, sir. ಸೊ ಹೆಂಗ್ ಬರೀತೀರಾ? ಡೆಲ್ಟಾ ವಿ ಬೈ ವಿ ಇಸ್ ಈಕ್ವಲ್ ಟು ಡೆಲ್ಟಾ ಎಲ್ ಬೈ ಎಲ್ ಇಂಟು 3. ಬಂದ್ಬಿಡು 1 ಬೈ 2 ಸಿಗ್ಮಾ 1 ಮೈನಸ್ 2 ಸಿಗ್ಮಾ 3 ಬರೆದ್ರೆ ಇನ್ನೊಂದು ಲಾಂಗ್ ಟರ್ಮ್ ಬತ್ತೀಯ ಇಲ್ಲೇ 1 ಮೈನಸ್ ಏನು 2 ಸಿಗ್ಮಾ ನಾಟ್ 3. ಓಕೆ ಸಿಗ್ಮಾ ಏನಿದೆ 0.5 ಸಿಗ್ಮಾ ಏನಿದೆ 0.5 ಇಂಟು 2 ಏನು 1 ಮೈನಸ್ 1 ಆದ್ರೆ ಏನಾಗುತ್ತೆ? ಡೆಲ್ಟಾ ವಿ ವಿಲ್ ಬಿ delta v by will be 0. So percentage is also what? 0%. Synopsis allide nimage. So correct answer. What is the correct answer? Option D. Option D. D. What is the answer? Option D. So ನೆನ್ಪಿಟ್ಕೋಬೇಕು ನೀವು ಪಾಯ್ಸನ್ಸ್ ರೇಷಿಯೋ ಮೇಲೆ ಯಾವ ಥರ ಕ್ವಶನ್ಸ್ ಬರುತ್ತೆ, ಆಮೇಲೆ ರಿಲೇಶನ್ಶಿಪ್ ಬಿಟ್ವೀನ್ y, n, k and what? Sigma. This is also one of the relation between volume strain and what? Linear strain. Volume strain and linear strain or a longitudinal strain. So y gain barutte equation anybody? 3k 1 minus 2 sigma. Y is equal to 2n 1 plus sigma. So 1 by k 3 by n 9 by y. So in terms of sigma 3k minus 2n by 2n plus 6k. Okay. So ಇದನ್ನ ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ಏನಾದರೂ ಸ್ವಲ್ಪ ಫಾರ್ಮುಲಾ ಚೇಂಜ್ ಆದರೆ ಕಷ್ಟ ಆಗುತ್ತೆ ನಿಮ್ಗೆ, ಆಯ್ತಾ? ಸೊ ಇಲ್ಲಿವರೆಗೂ ಟ್ರೈ ಮಾಡಿದ್ದೀನಿ ವಿಡಿಯೋ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ. ಸೊ ಇದಿಷ್ಟು ನೋಡ್ಕೊಳ್ಳಿ, ನೆಕ್ಸ್ಟ್ನ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು, ಬೈ ಬಾಯ್.